ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದ ಸೇಡಂ ರಸ್ತೆ ಬುದ್ಧ ವಿಹಾರದಿಂದ ತೆಲಂಗಾಣ ರಾಜ್ಯದ ಬುದ್ಧವನಂವರೆಗೆ 3ನೇ ಬೌದ್ಧ ಧರ್ಮದ ಧಮ್ಮಯಾತ್ರೆ ಫೆಬ್ರವರಿ 2ರಂದು ಪ್ರಾರಂಭವಾಗಲಿದೆ ಎಂದು ಬುದ್ಧ ವಿಹಾರದ ಆಡಳಿತಾಧಿಕಾರಿ ರಮೇಶ್ ಬೇಗಾರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಬೌದ್ಧ ಧರ್ಮದ ಈ ಪಾದಯಾತ್ರೆಯಲ್ಲಿ ಥೈಲ್ಯಾಂಡ್ ದೇಶದ 50 ಬೌದ್ಧ ಬಿಕ್ಕುಗಳು ಹಾಗೂ ಸ್ಥಳೀಯ ಬಿಕ್ಕುಗಳು ನಡೆದುಕೊಂಡು ತೆಲಂಗಾಣ ರಾಜ್ಯದ ಬುದ್ಧವನಂಗೆ ಮಾರ್ಚ್ 3ರಂದು ತಲುಪುವರು. ಬುದ್ಧ ವಿಹಾರದಿಂದ ಬೆಳಗ್ಗೆ 9:30 ಗಂಟೆಗೆ ಹೊರಟು ಜಗತ್ ವೃತ್ತ, ಸೂಪರ್ ಮಾರ್ಕೆಟ್, ಕಪ್ನೂರ್ ಮಾರ್ಗವಾಗಿ ಧಮ್ಮಯಾತ್ರೆ ಹಾದು ಹೋಗುತ್ತದೆ. ಇದಕ್ಕೂ ಮೊದಲು ಫೆಬ್ರವರಿ 1ರಂದು ಬುದ್ಧ ವಿಹಾರದ ಬಯಲು ರಂಗಮಂದಿರದಲ್ಲಿ ಸಂಜೆ 6 ಗಂಟೆಗೆ ಧಮ್ಮ ಯಾತ್ರೆಯ ಉದ್ಘಾಟನಾ ಸಮಾರಂಭ ಬಿಕ್ಕುಗಳ ನೇತೃತ್ವದಲ್ಲಿ ನೆರವೇರುತ್ತದೆ. ಈ ಧಮ್ಮ ಯಾತ್ರೆಯು ವಿಶ್ವದಲ್ಲಿ ಶಾಂತಿ ಸಂದೇಶವನ್ನು ಸಾರುವ ಸಲುವಾಗಿ ನಡೆಯುತ್ತಿದೆ. ಮಾನವ ಕುಲದ ನೆಮ್ಮದಿಗಾಗಿ ಹಾಗೂ ಮಹಾತ್ಮ ಬುದ್ಧನ ತತ್ವಗಳ ಜಾಗೃತಿಗಾಗಿ ಈ ಪಾದಯಾತ್ರೆಯನ್ನು ಕೈಗೊಳ್ಳಲಾಗುತ್ತಿದೆ. ಥೈಲ್ಯಾಂಡ್ ದೇಶದ ತ್ರಾಂಗ್ ಸ್ಥಳದಿಂದ ಬುದ್ಧನ ಪವಿತ್ರ ಅಸ್ಥಿಯನ್ನು ಕೂಡ ಈ ಪಾದಯಾತ್ರೆಯಲ್ಲಿ ಉಪಾಸಕರ ದರ್ಶನಕ್ಕಾಗಿ ಕೊಂಡೊಯ್ಯಲಾಗುತ್ತಿದೆ ಎಂದು ವಿವರಿಸಿದರು. ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಈ ಧಮ್ಮಯಾತ್ರೆ ಇದು 3ನೇ ಧಮ್ಮಯಾತ್ರೆ. ಈ ಧಮ್ಮಯಾತ್ರೆ ಗುಲ್ಬರ್ಗ ಬುದ್ಧ ವಿಹಾರದಿಂದ ತೆಲಂಗಾಣ ರಾಜ್ಯದ ಬುದ್ಧವನಂ, ಅದು ಅಲ್ಲಿನೂ ಕೂಡ ಒಂದು ಬುದ್ಧ ವಿಹಾರ ಇದೆ. ಅಲ್ಲಿವರೆಗೆ ಕಾಲ್ನಡಿಗೆಯಲ್ಲಿ ಸುಮಾರು 50 ಜನ ಬೌದ್ಧ ಬಿಕ್ಕುಗಳು ಥೈಲ್ಯಾಂಡ್ ದೇಶದವರವರು, ಅವ್ರ ಜೊತೆಗೆ ಸ್ಥಳೀಯವಾಗಿ ಅಂದರೆ ಮಹಾರಾಷ್ಟ್ರ ಮತ್ತು ಬೀದರ್ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಹೀಗೆ ಸ್ಥಳೀಯವಾಗಿ ಅವರೊಂದು ಸುಮಾರು 10ರಿಂದ 15 ಜನ ಬಿಕ್ಕುಗಳು ಅವ್ರ ಜೊತೆಗೆ ಪಾಲ್ಗೊಳ್ತಾರೆ. ಈ ಧಮ್ಮಯಾತ್ರೆ ಜಗತ್ತಿನ ಒಂದು ಶಾಂತಿಗಾಗಿ ಮತ್ತು ನೆಮ್ಮದಿಗಾಗಿ ಕೈಗೊಳ್ತಕ್ಕಂಥ ಧಮ್ಮಯಾತ್ರೆಯಾಗಿದ್ದು, ಇದು 3ನೇ ಧಮ್ಮಯಾತ್ರೆ ಭಾರತದಲ್ಲಿ ನಡೀತಕ್ಕಂಥದ್ದು. ಮೊದಲನೇದು ಮಹಾರಾಷ್ಟ್ರದ ಪರ್ಬನಿಯಿಂದ ಚೈತ್ಯಭೂಮಿವರೆಗೆ ಒಂದು ಪಾದಯಾತ್ರೆಯನ್ನು ಇದೇ ಬೌದ್ಧ ಬಿಕ್ಕುಗಳು ಕೈಗೊಂಡಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಸ್ಥಳ ಏನಿದೆ ಮಹಾರಾಷ್ಟ್ರದಲ್ಲಿ, ಬಾಂಬೆದಲ್ಲಿ, ಆ ಚೈತ್ಯಭೂಮಿ ಅಲ್ಲಿವರೆಗೆ ಪಾದಯಾತ್ರೆ ಹೋಗಿತ್ತದು ಪರ್ಬನಿಯಿಂದ. ಎರಡನೇದು ನಾಗ್ಪುರದಿಂದ ಲೇಹ್ ಮತ್ತು ಲಡಾಖ್ವರೆಗೆ 2ನೇ ಪಾದಯಾತ್ರೆ ಅದು. ಈ 2 ಪಾದಯಾತ್ರೆಗಳಲ್ಲಿ ಬೌದ್ಧ ಬಿಕ್ಕುಗಳು ಕಾಲ್ನಡಿಗೆಯಲ್ಲೇ ನೋಡ್ಕೊಂಡು ಹೋಗಿ ವಿಶ್ವದ ಶಾಂತಿಗಾಗಿ, ಒಂದು ನೆಮ್ಮದಿಗಾಗಿ ಒಂದು ಪಾದಯಾತ್ರೆ ಕೈಗೊಂಡಿದ್ದಾರೆ. ಇದು 3ನೇ ಪಾದಯಾತ್ರೆ. ನಾಳೆ ಸುಮಾರು 50 ಜನ ಬೌದ್ಧ ಬಿಕ್ಕುಗಳು ಥೈಲ್ಯಾಂಡ್ದಿಂದ ಹೈದ್ರಾಬಾದಿಗೆ ಬಂದು ಹೈದ್ರಾಬಾದಿಂದ ಬಸ್ ಮುಖಾಂತರ ಇಲ್ಲಿಗೆ ಬರ್ತಾರೆ. ಸುಮಾರು 11 ಗಂಟೆ ತನಕ ಇಲ್ಲಿ ಬರ್ತಾರೆ. 30, 31, 1 ಅಲ್ಲಿ ವಾಸವಾಗಿದ್ದು ದಿನಾಂಕ 2/2/2026ರಂದು ಇಲ್ಲಿಂದ ಪಾದಯಾತ್ರೆ ಹೊರಡ್ತಾ ಇದ್ದಾರೆ. ಸರಿ ಸುಮಾರು ಬೆಳಗ್ಗೆ 9:30ರಿಂದ 10 ಗಂಟೆಗೆ ಅದು ಪಾದಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಪಾದಯಾತ್ರೆಯ ಒಂದು ರೂಟ್ ಕೂಡ ನಾನು ಅಲ್ಲಿ ತಮಗೆ ಸಲ್ಲಿಸಿದ್ದೀನಿ. ನಮ್ಮ ಈ ಗಡಿ, ಜಿಲ್ಲಾ ಗಡಿವರೆಗೆ ಅಂದರೆ 3 ಕಡೆಗೆ ವಾಸ ಮಾಡ್ತಾರೆ. ಬಯಲು ಜಾಗದಲ್ಲಿ, ಯಾವುದೇ ಗ್ರಾಮದಲ್ಲಿ ಅವರು ವಾಸ ಮಾಡೋದಿಲ್ಲ. ಊರ ಹೊರಗಡೆಗೆ ಒಂದು ಬಯಲು ಜಾಗವನ್ನು ನಾವು ಗುರ್ತು ಮಾಡಿದ್ದೀವಿ. ಮೊದಲನೇದು ಬುದ್ಧ ವಿಹಾರದಿಂದ ಹೊರಟು ಬಸವೇಶ್ವರ ಆಸ್ಪತ್ರೆ, ಅನ್ನಪೂರ್ಣ ಕ್ರಾಸ್ ಮತ್ತು ಜಗತ್ ವೃತ್ತಕ್ಕೆ ಬರ್ತಾರೆ. ಅಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಂತರ ಅಲ್ಪ ವಿರಾಮ ವಿಶ್ರಾಂತಿ ಪಡ್ಕೊಂಡು ಸೂಪರ್ ಮಾರ್ಕೆಟ್ ಮುಖಾಂತರ, ಕಪ್ನೂರ್ ಮುಖಾಂತರ, ಇಂಡಸ್ಟ್ರಿಯಲ್ ಏರಿಯಾ ಮುಖಾಂತರ ಹೋಗಿ ಪಾಳ ಗ್ರಾಮದ ಹತ್ತಿರ ರಸ್ತೆ ಬದಿ ಇರ್ತಕ್ಕಂಥ ಬಯಲು ಜಾಗದಲ್ಲಿ ಅವತ್ತಿನ ರಾತ್ರಿ ಅವರು ಅಲ್ಲಿ ಉಳ್ಕೊಳ್ತಾರೆ. ಉಳ್ಕೊಂಡು ಮರುದಿವಸ ಬೆಳಗ್ಗೆ
ಅವರ ಯಾತ್ರೆ ಪ್ರಾರಂಭ ಆಗ್ತಾಯಿದೆ. ಅದಕ್ಕೆ ಬೇಕಾದಂಥ ಉಪಳಾವ್ ಗ್ರಾಮದಲ್ಲಿ ಅವರ ವಾಸಕ್ಕೆ ಬೇಕಾದಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ಬುದ್ಧ ವಿಹಾರ ಮತ್ತು ಅಲ್ಲಿ ನಾವೇನು ಇನ್ನೊಂದು ಸಂಸ್ಥೆಗಳು ಕೂಡ ಇದ್ದಾವೆ. ಈ ಥೈಲ್ಯಾಂಡ್ ಪ್ರಮುಖ ದಾನಿಗಳು ಮತ್ತು ಲೇಡಿ ಸಿರಿಲಕ್ ಅಂತ ಅವ್ರದ್ದೊಂದು ಫೌಂಡೇಶನ್ ಇದೆ. ಆ ಫೌಂಡೇಶನ್ದವರು ಕೂಡ ಇದಕ್ಕೆ ತಮ್ಮ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಜೊತೆಗೆ ತೆಲಂಗಾಣದ ಮಂತ್ರಿಗಳು ಕೂಡ ಈ ಪಾದಯಾತ್ರೆಗೆ ಸಹಕರಿಸ್ತಾ ಇದ್ದಾರೆ. ಏಕೆಂದರೆ ಈ ಕರ್ನಾಟಕದಿಂದ ತೆಲಂಗಾಣ ರಾಜ್ಯದವರೆಗೆ ಈ ಪಾದಯಾತ್ರೆ ಹೋಗೋದ್ರಿಂದ ತೆಲಂಗಾಣದ ಮಂತ್ರಿಗಳು ಕೂಡ ಇದರಲ್ಲಿ ತಮ್ಮ ಸಕ್ರಿಯ ಪಾತ್ರ ವಹಿಸಿ ಇದಕ್ಕೆ ನೆರವನ್ನು ನೀಡಿದ್ದಾರೆ. ಈ ಪಾದಯಾತ್ರೆ ಉಪಳಾವದಿಂದ ಹೊರಟು ಮುಂದೆ ಪಾಳ ಇಲ್ಲ ಕುರಿಕೋಟದಲ್ಲಿ ತಂಗ್ತದೆ. ಅದು ಎರಡನೇ ತಂಗುವಿಕೆ ಅವ್ರದ್ದು. ಅಲ್ಲಿ ಒಂದು ಫಾರ್ಮ್ ಹೌಸ್ ಬಯಲು ಜಾಗ ಇದೆ, ತಾಜುದ್ದೀನ್ ಪಟೇಲ್ ಅಂತ ಆ ಕುರಿಕೋಟದಲ್ಲಿ. ಅಲ್ಲಿ ಎರಡನೇ ಅವರ ಒಂದು ತಂಗುವಿಕೆ ಆಗ್ತಾಯಿದೆ. ತದನಂತರ ಪ್ರತಿದಿನ ಬೆಳಗ್ಗೆ ಅವರು ತಮ್ಮದೆಲ್ಲ ಉಪಹಾರ ಊಟ ಎಲ್ಲ ಮುಗಿಸ್ಕೊಂಡು 9:30ಯಿಂದ 10 ಗಂಟೆಗೆ ತಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಪಾದಯಾತ್ರೆಯ ಉದ್ದಕ್ಕೂ ಒಂದು ಬುದ್ಧನ ಅಸ್ಥಿ ಅಲ್ಲಿಂದ ತೊಗೊಂಡು ಬರ್ತಾರೆ ಅವರು. ಥೈಲ್ಯಾಂಡ್ದಿಂದ ತ್ರಾಂಗ್ ಅಂತ ಒಂದು ಬುದ್ಧ ವಿಹಾರ ಸ್ಥಳ, ಅಲ್ಲಿ ಬುದ್ಧನ ಅಸ್ಥಿ ಒಂದು ಅಲ್ಲಿಂದನೇ ಥೈಲ್ಯಾಂಡ್ದಿಂದ ತಗೊಂಡು ಬರ್ತಾರೆ. ಜೊತೆಗೆ ಅವರು ಎಲ್ಲಿಂದ ಪಾದಯಾತ್ರೆ ಪ್ರಾರಂಭ ಮಾಡ್ತಾರೆ, ಪಾದಯಾತ್ರೆಯ ಉದ್ದಕ್ಕೂ ಆ ಅಸ್ಥಿ ಬುದ್ಧನ ಅಸ್ಥಿ ಮುಂದುಗಡೆ ಇರ್ತದೆ. ಪಾದಯಾತ್ರೆ ಮುಂದುಗಡೆ ಯಾರಾದರೂ ಉಪಾಸಕರು ಎಲ್ಲರೂ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ, ಪ್ರಚಾರನೂ ಮಾಡ್ತಾ ಇದ್ದೀವಿ. ತಾವು ಕೂಡ ತಮ್ಮೆಲ್ಲ ಪತ್ರಕರ್ತರ ಮಿತ್ರರು ಏನಿದ್ದೀರಿ, ತಾವು ಈ ಒಂದು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಉಪಾಸಕ ಬಂಧುಗಳು ಅದರಲ್ಲಿ ಪಾಲ್ಗೊಳ್ಳೋದು, ಬುದ್ಧನ ಅಸ್ಥಿಯ ದರ್ಶನವನ್ನು ಪಡ್ಕೊಳ್ತಕ್ಕಂಥ ಒಂದು ಸದಾವಕಾಶ ಇರೋದರಿಂದ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತದೆ. ತಾವು ಸಹಕರಿಸಿ ಹೆಚ್ಚಿನ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈ ಸುದ್ದಿಗೋಷ್ಠಿಯಲ್ಲಿ ಭೀಮರಾವ್ ಟಿಟಿ, ಮಾಂತಪ್ಪ ಸಂಗಾವಿ, ಬಾಬು ಒಂಟಿ, ರಮೇಶ್ ಬೇಗಾರ್, ಶಾಂತಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.